ತಾಯಿಯಾಗಿ ನಾನು ಮಾಡಿರೋ ಕೆಲಸ ನನಗೆ ಸರಿ ಅನ್ನಿಸ್ಬೋದು, ಆದ್ರೆ ನನ್ನ ರಕ್ತ ಬಸ್ತು ಜೀವಕ್ಕೆ ಜೀವ ಕೊಟ್ಟು ಬೆಳೆಸಿರೋ ಒಬ್ಬ ಅಣ್ಣನ ಜಾಗದಲ್ಲಿ ನಿಂತು ನೋಡಿದ್ರೆ ನಾನು ಮಾಡಿರೋದು ಅಕ್ಷಮ್ಯ ಅಪರಾಧ ಅಮ್ಮ, ಅಪರಾಧ. ತಪ್ಪು ಒಪ್ಪುಗಳು ಏನೇ ಇರ್ಲಿ, ನೋವಾಗ್ತಾ ಇರೋದು ನಿನಗೆ. ನನ್ನ ಜೀವನ ಹೀಗಾಯ್ತಲ್ಲ ಅಂತ ಪ್ರತಿ ಕ್ಷಣ ಕೊರಗೋದು ನೀನು. ನೆಮ್ಮದಿಯಾಗಿ ಕಳಿಬೇಕಾಗಿರೋ ನಿನ್ನ ಜೀವನ ಇವತ್ತಿಂದ ಹಾಳಾಗೋಯ್ತು. ಅದಕ್ಕೆ ಅಮ್ಮ, ಅದಕ್ಕೆ ನಾನು ಮಾಡಿರೋ ಅಪರಾಧಕ್ಕೆ ನೀನು ಏನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಮ್ಮ, ಅನುಭವಿಸ್ತೀನಿ. ಈ ತಾಯಿ ಸ್ವಾರ್ಥಕ್ಕೊಂದು ಅರ್ಥ ಇದೆ ಅಲ್ವಮ್ಮ. ನನ್ನ ಮಗ ಸರಿ ಹೋಗ್ಬೇಕು, ಅವನ ಜೀವನನು ಎಲ್ಲರ ಥರ ಆಗ್ಬೇಕು ಅಂತ ನಾನು ಆಸೆ ಪಟ್ಟೆ. ಅದು ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲಮ್ಮ, ಇಲ್ಲ. ನೋಡಮ್ಮ ರಾಣಿ, ನಾನು ಏನೇನು ಹೇಳಬೇಕು ಅನ್ಕೊಂಡಿದ್ನೋ ಅದನ್ನೆಲ್ಲ ನಿನ್ನ ಮುಂದೆ ಬಿಚ್ಚಿಟ್ಟಿದ್ದೀನಿ. ಇನ್ನು ನಿರ್ಧಾರ ನಿಂದು. ಇಲ್ಲೇ ಇದ್ದು ನನ್ನ ಮಗನ ಉದ್ಧಾರ ಮಾಡ್ತೀಯೋ ಅಥವಾ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟು ನಮ್ಮ ಮುಖ ನೋಡ್ದೆ ಇಲ್ಲಿಂದ ಹೊರಟು ಹೋಗ್ತೀಯೋ ಅದು ನಿನ್ಗೆ ಬಿಟ್ಟಿದ್ದಮ್ಮ, ನಿನ್ಗೆ ಬಿಟ್ಟಿದ್ದು. ನೀನ್ ಯಾವುದೇ ನಿರ್ಧಾರ ತಗೊಂಡ್ರು ಅದನ್ನ ನಾನು ಒಪ್ಕೋತೀನಮ್ಮ, ಒಪ್ಕೋತೀನಿ.